ನಮಸ್ಕಾರ. ನರೇನ್ ಸೈಕ್ಲಿಕ್ ಟೈಮರ್ ಆ್ಯಂಡ್ PFRನ LTLK ಸ್ಟಾರ್ ಡೆಲ್ಟಾ ಸ್ಟಾರ್ಟ್ರಿಗೆ ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ನರೇನ್ ಸೈಕ್ಲಿಕ್ ಟೈಮರ್ ಆ್ಯಂಡ್ PFRನಲ್ಲಿ ನಿಮಗೆ 7-way ಕನೆಕ್ಟರ್ ಇರುತ್ತೆ. RYB, C1, C2 ಮತ್ತು C3, C4 ಅಂತ. ಸೊ RYB ಇನ್ಕಮಿಂಗ್ಗೆ ನೀವು 3 ಇನ್ಕಮಿಂಗ್ ಲೈನ್ಸ್ ಕೊಡಿ, RY ಆ್ಯಂಡ್ B ಇನ್ಕಮಿಂಗ್ ಲೈನ್ಸು. ನೆಕ್ಸ್ಟ್ C1 ಆ್ಯಂಡ್ C2 ಇರೋದು ಆನ್ ಬಟನ್ ಹತ್ರ ಕೊಡಬೇಕಾಗತ್ತೆ. ಸೊ C1 ಮತ್ತು C2 ಇಂದ 2 ಬ್ಲ್ಯಾಕ್ ವೈರ್ಸ್ ತೊಗೊಂಡಿದ್ದೀನಿ. ಆ 2 ಬ್ಲ್ಯಾಕ್ ವೈರ್ನ ನೀವು LTLK ಸ್ಟಾರ್ಟರ್ನಲ್ಲಿ ಸ್ಟಾರ್, ಡೆಲ್ಟಾ ಹಾಗೂ ಲೈನ್ 3 ಕಾಂಟ್ಯಾಕ್ಟರ್ ಇರುತ್ತೆ. ಲೈನ್ ಕಾಂಟ್ಯಾಕ್ಟರ್ ಮೇಲ್ಗಡೆ ನಿಮಗೆ ಗ್ರೀನ್ ಬಟನ್ ಬರುತ್ತಲ್ಲ, ಆನ್ ಬಟನ್ ಹತ್ರ ಇಲ್ಲಿ ನೀವು 2 ಕನೆಕ್ಟರ್ ಬರುತ್ತೆ. ಸೊ C1 ಇಂದ ಒಂದು ಕನೆಕ್ಟರ್ಗೆ, C2 ಇಂದ ಒಂದು ಕನೆಕ್ಟರ್ಗೆ. ಸೊ ಅದು 2 ವೈರ್ಸ್ ಇಂಟರ್ಚೇಂಜ್ ಆದರೂ ಪರವಾಗಿಲ್ಲ. ಸೊ 2 ವೈರ್ನ ಅದ್ರ ಜೊತೆಗೇ ಕೊಡಬೇಕಾಗುತ್ತೆ. ಎಷ್ಟು ವೈರ್ಸ್ ಹೋಗಿರುತ್ತೆ ಅದ್ರ ಜೊತೆಗೆ C1 ಒಂದು ಪಾಯಿಂಟಿಗೆ, C2 ಒಂದು ಪಾಯಿಂಟಿಗೆ ಕೊಡಬೇಕಾಗುತ್ತೆ. ಸೊ C1, C2 ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. C3, C4 ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. C3, C4 ಮಾತ್ರ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಸೊ ಈಗ ನೀವು ಇಲ್ಲಿ ಲೈನ್ ಕಾಂಟ್ಯಾಕ್ಟ್ರದು ಈ ಕಡೆ ನೋಡಿದಾಗ, ಈ ಕಡೆ ಕನೆಕ್ಟ್ರಲ್ಲಿ ನಿಮ್ಗೆ ಯೂಶ್ವಲಿ ಆ್ಯಕ್ಚುಲಿ ಬ್ಲೂ ಫೇಸಿಂದ ಒಂದು ವೈರ್ ಬಂದಿರುತ್ತೆ. ಈ ಪರ್ಟಿಕ್ಯುಲರ್ ಎಲ್ಲೋ ವೈರ್ ಏನಿತ್ತಲ್ಲ ಅದು ಇಲ್ಲಿ ಕನೆಕ್ಟ್ ಆಗಿರುತ್ತೆ. ನೀವೇನು ಮಾಡಬೇಕು, ಅಲ್ಲಿ ಕನೆಕ್ಟ್ ಆಗಿರೋ ವೈರ್ನ ಬಿಚ್ಚಬೇಕಾಗತ್ತೆ, ರಿಮೂವ್ ಮಾಡಬೇಕು. ಇಲ್ಲಿಗೆ ಬಂದಿರೋ ವೈರ್ನ ರಿಮೂವ್ ಮಾಡ್ತೀರಾ. ರಿಮೂವ್ ಮಾಡಿರೋ ವೈರ್ನ ನೀವು C3 ಕೊಡಬೇಕು. ಸೊ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಎಲ್ಲೋ ವೈರ್, ಈ ವೈರ್ ಹೋಗಿತ್ತು, ಅದನ್ನು ರಿಮೂವ್ ಮಾಡಿ ಅದೇ ವೈರ್ಗೆ ಇನ್ನೊಂದು ವೈರ್ ಜಾಯಿಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಈ ಪರ್ಟಿಕ್ಯುಲರ್ ವೈರ್ನ C3 ಕೊಟ್ಟಿದ್ದೀನಿ. ಸೊ ನಂತರ C4 ಇಂದ ಮತ್ತೊಂದು ವೈರ್ ತೊಗೊಂಡು ಬನ್ನಿ, ಹೊಸ ವೈರು. C4 ಇಂದ ಬಂದಿರೋ ವೈರ್ನ ಇಲ್ಲಿ ರಿಮೂವ್ ಮಾಡಿರ್ತೀರಲ್ಲ ಅದೇ ಪಾಯಿಂಟಿಗೆ ಜಾಯಿನ್ ಮಾಡಬೇಕು. ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಸ್ಟಾಪ್ ಬಟನ್ದು 2 ಪಾಯಿಂಟ್ ಇರುತ್ತೆ. ಇದರಲ್ಲಿ ಫಸ್ಟ್ ಪಾಯಿಂಟಿಗೆ ಬಂದಿರೋ ವೈರ್ನ ರಿಮೂವ್ ಮಾಡಿರೋ ವೈರ್ನ C3 ಕನೆಕ್ಟ್ ಮಾಡ್ತೀರಾ. C4 ಇಂದ ಹೊಸ ವೈರ್ ತೊಗೊಂಡು ಬಂದು ಯಾವ ಪಾಯಿಂಟಿಂದ ರಿಮೂವ್ ಮಾಡಿರ್ತಾರಲ್ಲ ಈ ಪಾಯಿಂಟ್ ಖಾಲಿ ಇರುತ್ತೆ. C4 ಇಂದ ಬಂದಿರೋ ವೈರ್ನ ಇಲ್ಲಿ ಕನೆಕ್ಟ್ ಮಾಡ್ತೀವಿ. ಸೊ C3 ಇಂದ ಬಂದಿರೋದು ಬ್ಲೂ ಆಗುತ್ತೆ, C4 ಇಂದ ಬಂದಿರೋದು ರೆಡ್ ಆಗುತ್ತೆ. ಸೊ ಸಲ ತೋರಿಸ್ಬೋದು. ಸೊ ಬ್ಲೂ C3 ಇಂದ ಬಂದಿದೆ, C4 ಇಂದ ಬಂದಿರೋದು ರೆಡ್ ಆಗುತ್ತೆ. ಸೊ ಕನೆಕ್ಷನ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವಾಗ ಪವರ್ ಸಪ್ಲೈನ ಸ್ವಿಚ್ ಆನ್ ಮಾಡ್ತೀನಿ. ಸ್ವಿಚ್ ಆನ್ ಮಾಡಿ ಟೈಮರ್ನ ಸ್ವಿಚ್ ಆನ್ ಮಾಡಿದ ಕೂಡಲೇ ಸೊ ಟೈಮರ್ ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೋಟರ್ ಆನ್ ಆಯಿತು. ಮೋಟರ್ ಆನ್ ಆಗಿ 5 ಸೆಕೆಂಡ್ಸ್ ಸ್ಟಾರಲ್ಲಿ ರನ್ ಆಗುತ್ತೆ. 6 ಸೆಕೆಂಡ್ಸ್ ರನ್ ಆಗುತ್ತೆ. ನೋಡಿ ಇವಾಗ ಡೆಲ್ಟಾಗೆ ಚೇಂಜ್ ಓವರ್ ಆಯಿತು. ಸೊ ಟೈಮರು ಸ್ಟಾರಿಂದ ಡೆಲ್ಟಾಗೆ ಚೇಂಜ್ ಓವರ್ ಆಗೋದನ್ನ ಟೈಮರ್ ನೋಡ್ಕೊಳ್ಳುತ್ತೆ. ಸೊ ಮತ್ತು ಕನೆಕ್ಷನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ನನ್ನ 9972243774 ಕಾಲ್ ಮಾಡಿ. ಮತ್ತೆ ರಿಪೀಟ್ ಮಾಡ್ತೀನಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ 9972243774. ಮತ್ತು ನಮ್ಮ ವೆಬ್ಸೈಟ್ ಅಡ್ರೆಸ್ www.narenelectrics.in. ಸೈಕ್ಲಿಕ್ ಟೈಮರ್ ಆ್ಯಂಡ್ PFR ಬಗ್ಗೆ ಕಂಪ್ಲೀಟ್ ಸೆಟ್ಟಿಂಗ್ಸೇ ಹೇಗೆ ಮಾಡೋದು ಮತ್ತೇನಾದ್ರು ಇನ್ಫಾರ್ಮೇಷನ್ ಬೇಕಿದ್ರೆ ಮತ್ತೊಂದು ವೀಡಿಯೋ ಇದೆ. ಆ ವಿಡಿಯೋದು ಲಿಂಕು ಈ ಪರ್ಟಿಕ್ಯುಲರ್ ವೀಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ. ಡೌಟ್ಸ್ ಏನಾದ್ರು ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.